ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಎಲ್ಲರಿಗೂ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸ್ವಾಗತ. ಇವತ್ತು ನಮ್ಮ ಕಾಪರ್ಸ್ ಕರೆಂಟ್ ಕ್ಯಾಪ್ಚರಲ್ಲಿ ನಾವು ಇವತ್ತಿನ ಹಿಂದೂ ಪೇಪರ್ ಅಂದರೆ ಜನವರಿ 17ರ ಹಿಂದೂ ನ್ಯೂಸ್ ಪೇಪರ್ನ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇವತ್ತು ಆ್ಯಕ್ಚುಲಾಗಿ ತುಂಬ ಒಳ್ಳೊಳ್ಳೆ ಆರ್ಟಿಕಲ್ಸ್ ಇದೆ ಇಸ್ರೇಲ್ ಬಗ್ಗೆ. ಆಮೇಲೆ ಮೊನ್ನೆ ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಬಗ್ಗೆ ಒಂದು ಸೌತ್ ಆಫ್ರಿಕಾದವ್ರು ಏನೋ ಒಂದು ಕಂಪ್ಲೇಂಟ್ ತೊಗೊಂಡೋಗಿದ್ದಾರೆ, ಅದ್ರ ಬಗ್ಗೆ ಎಲ್ಲ ಒಂದು ಚರ್ಚೆ, ತುಂಬ ಒಳ್ಳೊಳ್ಳೆ ಅನಾಲಿಸಿಸ್ ಕೂಡ ಇವತ್ತಿನ ಪೇಪರಲ್ಲಿದೆ. ನಾವು ಲೇಟ್ ಮಾಡ್ದಲೆ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಮೊದಲನೇ ಆರ್ಟಿಕಲ್ ಇವತ್ತು ಏನಪ್ಪ ಅಂತಂದರೆ ಹಿಸ್ಟಾರಿಕ್ ಹಿಯರಿಂಗ್ ಅಂತ. ಹಿಸ್ಟಾರಿಕ್ ಹಿಯರಿಂಗ್ ಅಂದರೆ ಅದ್ರ ಬಗ್ಗೆ ಅದೇ ಪ್ರೊವಿಷನಲ್ ಆರ್ಡರ್ ಬೈ ICJ ಅಂದರೆ ಏನು ಹೇಳಿದ್ರಲ್ಲ, ಸೌತ್ ಆಫ್ರಿಕಾದವ್ರು ಏನು ಇಸ್ರೇಲ್ನಲ್ಲಿ ಗಾಜಾ ಸ್ಟ್ರಿಪ್ಪಲ್ಲಿ ಏನು ವಾರ್ ಮಾಡ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಒಂದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ನಮ್ಮ GS2ನ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇದು ತುಂಬ ರೆಲೆವೆಂಟ್ ಆಗುತ್ತೆ. ಇದೇನು ಅಂತಂದರೆ ನೋಡಿ, ಸೌತ್ ಆಫ್ರಿಕಾದ ಕೇಸ್ ಅಗೇನ್ಸ್ಟ್ ಇಸ್ರೇಲ್ ಮಿಲಿಟರಿ ಕ್ಯಾಂಪೇನಲ್ಲಿ ಗಾಜಾ ಏನಾಗಿತ್ತಲ್ಲ ICJಯಲ್ಲಿ, ಅದ್ರ ಬಗ್ಗೆ ಒಂದು ಆಥರ್ ಒಂದು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊದಲನೇದೇನಪ್ಪ ಅಂತಂದರೆ ಸೌತ್ ಆಫ್ರಿಕಾದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೇಮ್ ಯಥಾ ರೀತಿ ನಮ್ಮಲ್ಲಿ ಏನು ಅಪಾರ್ಥೈಡ್ ಅನ್ನೋ ಒಂದು ಇದಾಗಿತ್ತು, ಅದು ಅಪಾರ್ಥೈಡ್ ಅನ್ನೋ ಒಂದು ರೆಜಿಮ್ ಬಂದಾಗ ನಮ್ಮಲ್ಲಿ ಒಂದು ಬೇರೆ ಭಿನ್ನಾಭಿಪ್ರಾಯಗಳು ಏನು ಬರ್ತಾ ಇತ್ತು ಅಂದರೆ ಕೆಲವೊಂದು ಜಾತಿ ವಿಂಗಡಗಳನ್ನ ಏನು ನಿರ್ಲಕ್ಷ್ಯ ಮಾಡ್ತಾ ಇದ್ರು, ಅದೇ ಥರ ಅತ್ಯಾಚಾರ ಅಂದರೆ ಒಂದು ವಾಯ್ಲೆನ್ಸ್ನ ಅಥವಾ ಡಾಮಿನೇಷನ್ನ ಏನು ಮಾಡ್ತಾ ಇದ್ದಾರೆ ಇಸ್ರೇಲಲ್ಲಿ ಪ್ಯಾಲೆಸ್ಟೈನ್ ಪೀಪಲ್ ಮೇಲೆ ಸುಮಾರು 75 ವರ್ಷ ಅಂದರೆ ಸುಮಾರು 1948ರಿಂದ ಇಸ್ರೇಲ್ನವರು ಪ್ಯಾಲೆಸ್ಟೈನ್ ಪೀಪಲ್ ಮೇಲೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಒಂದು ಇದನ್ನು ತಗೊಂಡು ಹೋಗಿದ್ದಾರೆ. ಆದರೆ ಇಸ್ರೇಲ್ ಅವರು ಇದಕ್ಕೆ ಇಲ್ಲ ನಾವು ಆ ಥರ ಜಿನೋಸೈಡ್ ಎಲ್ಲ ಮಾಡ್ತಾ ಇಲ್ಲ ಗುರುವೆ ಅಂತ ಅಂದ್ಬಿಟ್ಟು ಡಿನೈ ಮಾಡಿದ್ದಾರೆ ಅದನ್ನು. ಸರಿ, ಅದ್ರ ಜೊತೆಗೆ ಸೌತ್ ಆಫ್ರಿಕಾದ ಕೇಸ್ ಇನ್ನೂ ಪ್ರಿಲಿಮಿನರಿ ಸ್ಟೇಜಲ್ಲಿ ಇದೆ. ಏನಕ್ಕೆ ಅಂತಂದರೆ ಅವರು ಸೌತ್ ಆಫ್ರಿಕಾದವ್ರು ಏನು ಅಂತಂದರೆ ಅದಿನ್ನೂ ಪ್ರಿಲಿಮಿನರಿ ಇದೆ, ಇನ್ನೂ ಅದು ಒಂದು ಅಷ್ಟೊಂದು ಎವಿಡೆನ್ಸ್ ಬೇಸ್ಡ್ ಆಗಿ ಇಲ್ಲ ಅಂತಲೇ ಅನ್ಬೋದು. ಎವಿಡೆನ್ಸ್ ಬೇಸ್ಡ್ ಆಗಿ ಇದ್ರೂ ಕೂಡ ಅದು ಒಂದು ಮೇಲಿನ ಮಟ್ಟಕ್ಕೆ ಕೆಲವೊಂದು ಡೇಟಾಗಳನ್ನ ಯೂಸ್ ಮಾಡಿಕೊಂಡು ಆ ಒಂದು ಬೇಸಿಸ್ ಡೇಟಾ ಅಷ್ಟೇ ಉಪಯೋಗಿಸ್ಕೊಂಡ್ಬಿಟ್ಟು ಇಲ್ಲಿ ಇಷ್ಟು ಡೆತ್ ಆಗಿದೆ, ಅಲ್ಲಿ ಇಷ್ಟು ಡೆತ್ ಆಗಿದೆ ಅನ್ನೋ ಒಂದು ಇದನ್ನು ಯೂಸ್ ಮಾಡಿಕೊಂಡು ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಯಾರು ಹೇಳ್ತಾ ಇದ್ದಾರೆ, ಇಸ್ರೇಲ್ನವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವ್ರೇನು ಹೇಳ್ತಾ ಇದ್ದಾರೆ, ಸೌತ್ ಆಫ್ರಿಕಾದವ್ರು ಏನು ಮಾಡ್ತಾ ಇದ್ದಾರೆ, ಆಯ್ತಪ್ಪ ನೀವು ಅದನ್ನೆಲ್ಲ ಕೊಡೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಾವಿನ್ಷಿಯಲ್ ಮೆಜರ್ಸ್ ಅಂದರೆ ಮಿಲಿಟರಿ ಆಪರೇಷನ್ಸ್ನ ಸಸ್ಪೆಂಡ್ ಮಾಡ್ರಿ, ಜಿನೋಸೈಡ್ನ ಪ್ರಿವೆಂಟ್ ಮಾಡ್ರಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಇಸ್ರೇಲ್ ಅವ್ರ ಡಿಫೆನ್ಸ್ ಏನಪ್ಪ ಅಂತಂದರೆ, ಇಲ್ಲ ಸೌತ್ ಆಫ್ರಿಕಾದವ್ರು ಸುಮ್ಮನೆ ಒಂದು ಕಟ್ಟು ಕತೆ ಹೇಳ್ತಾ ಇದ್ದಾರೆ ಅಷ್ಟೇ. ಒಂದು ಅವರಲ್ಲಿ ನಡೆದಿರ್ಬೋದು ಅಪಾರ್ಥೈಡ್, ಆ ಥರದ್ದೇ ಒಂದು ಇದನ್ನ ಅವ್ರು ಊಹಿಸ್ಕೊಂಡ್ಬಿಟ್ಟು ಒಂದು ಕಟ್ಟು ಕತೆ ಇಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ, ಒಂದು ಗ್ಲೋಬಲ್ ಅಟೆನ್ಷನ್ನ ಇದನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಆದರೆ ಆ ಥರ ಏನೂ ಇಲ್ಲ. ನಾವು ಏನೇನು ಗಾಜಾ ಆಪರೇಷನ್ ನಾವು ಏನು ಮಾಡ್ತಾ ಇದ್ದೀವಿ, ಹಾಮಸ್ನವ್ರು ಏನು ಮಾಡ್ತಾ ಇದಾರಲ್ಲ ಅದಕ್ಕೆ ನಾವು ಒಂದು ಲೆಜಿಟಮೇಟ್ ಆಗಿ ಒಂದು ಉತ್ತರ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇಸ್ರೇಲ್ನವರು. ಅದ್ರ ಜೊತೆಗೆ ಇನ್ನು ಸಿವಿಲಿಯನ್ ಕ್ಯಾಶುಲಿಟೀಸ್ ಬಗ್ಗೆ ಏನು ಸೌತ್ ಆಫ್ರಿಕಾದವ್ರು ಏನು ಕ್ವಶನ್ ಮಾಡ್ತಾ ಇದಾರಲ್ಲ ಅದು ನಾವು ಮಾಡ್ತಾ ಇಲ್ಲ ಸ್ವಾಮಿ. ಅವರು ಹಮಾಸ್ನವ್ರು ಏನಿದಾರಲ್ಲ ಅವರು ಸಿವಿಲಿಯನ್ಸ್ನ ಅಡ್ಡ ತಿಟ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ದಾರೆ. ಅವರು ಸಿವಿಲಿಯನ್ಸ್ನ ಇದನ್ನ ಕಳಿಸ್ತಾ ಇದ್ದಾರೆ, ಹಾಗಾಗಿ ಸಿವಿಲಿಯನ್ಸ್ ಸಾಯ್ತಾ ಇದ್ದಾರೆ. ಅವರು ಹಾಸ್ಪಿಟಲ್ಸ್ಗಳನ್ನ, ಪಬ್ಲಿಕ್ ಪ್ಲೇಸಸ್ನ ಬಾಂಬು ಇಂಥವನ್ನೆಲ್ಲ ಇನ್ಫ್ರಾಸ್ಟ್ರಕ್ಚರ್ನೆಲ್ಲ ಸ್ಟೋರ್ ಮಾಡಕ್ಕೆ ಉಪಯೋಗಿಸ್ತಾ ಇದ್ದಾರೆ ಸ್ವಾಮಿ ಅಂತ ಅಂದ್ಬಿಟ್ಟು ಇಸ್ರೇಲ್ನವ್ರು ಹೇಳ್ತಾ ಇದ್ದಾರೆ. ಈ ಥರ ಇಸ್ರೇಲ್ನವ್ರು ಡಿಫೆನ್ಸ್ ಮಾಡಿದ್ದಾರೆ. ಸರಿ, ಇದು ಈ ಥರ ಇವ್ರ ಮೇಲೆ ಹೇಳ್ತಾ ಇದ್ದಾರೆ. ಸರಿ, ಆದರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮುಂದೆ ಇರೋ ಕನ್ಸರ್ನ್ಸ್ ಏನಪ್ಪ ಅಂತಂದರೆ, ಇನ್ ಕೇಸ್ ಏನಾದರೂ ಫಸ್ಟ್ ಆಫ್ ಆಲ್ ಏನಂತಂದರೆ, ಹಿಂದೆನೂ ಕೂಡ ಈ ಥರದೊಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸು ರಷ್ಯಾ ಯುಕ್ರೇನ್ ವಾರ್ ನಡಿಬೇಕಾದ್ರೂ ಕೂಡ ಇದನ್ನು ಮಾಡಿದ್ರು, ಆದರೂ ಏನು ಯುದ್ಧ ನಿಲ್ಲಿಲ್ಲ. ಸೊ ಇದೊಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮುಂದೆ ಒಂದು ಇದಿದೆ, ಚಾಲೆಂಜ್ ಇದೆ. ಅದಾದಮೇಲೆ ಇನ್ ಕೇಸ್
ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಾದರೂ ಒಂದು ಆರ್ಡರ್ ಪಾಸ್ ಮಾಡಿ ಅದನ್ನ ಇಸ್ರೇಲ್ ಅವ್ರು ಏನಾದರೂ ಮತ್ತೆ ಅದನ್ನ ಒಪ್ಕೊಂಡಿಲ್ಲ, ನಾನ್ ಕಂಪ್ಲೇನ್ಸ್ ಮಾಡಿದ್ರು ಅಂತಂದ್ರೆ ಅಲ್ಲಿಗೆ ಇಸ್ರೇಲ್ನಲ್ಲಿ ನಡೀತಾ ಇರೋ ಒಂದು ವಾರ್ ಬಗ್ಗೆ ಒಂದು ಒಂದು ಲೆಜಿಟಮಸಿ ಸಿಕ್ಕಂಗೆ ಆಗ್ಬಿಡುತ್ತೆ. ಬಿಡು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅದ್ರ ಪಾಡಿಗೆ ಅದೇನೋ ಹೇಳುತ್ತೆ, ನಮ್ಮ ಪಾಡಿಗೆ ನಾವೇನೋ ಮಾಡೋಣ ಅನ್ನೋ ಒಂದು ಗ್ಲೋಬಲ್ ಅಲ್ಲಿ ಒಂದು ಇದು ಬಂದು ನಿಂತ್ಕೊಂಡ್ಬಿಡುತ್ತೆ. ಈ ಒಂದು ಚಾಲೆಂಜಸ್ ಇವತ್ತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮೇಲೆ ಇದೆ ಅಂತ ಅಂದ್ಬಿಟ್ಟು ಇವತ್ತು ಈ ಆರ್ಟಿಕಲ್ ಅಲ್ಲಿ ಆಥರ್ ಹೇಳಿದ್ದಾರೆ. ಇದು ಇಷ್ಟು ಈ ಆರ್ಟಿಕಲ್ ಬಗ್ಗೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ಗೆ ಬಂದ್ರೆ ಇದು ನೋಡಿ, ನಮ್ಮ GS2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಲ್ಲಿ ಪಾಲಿಟಿಕ್ಸ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅಂತ ಏನೋ ಒಂದು ಟಾಪಿಕ್ ಬರುತ್ತಲ್ಲ, ಅದರಲ್ಲಿ ರೀಸೆಂಟ್ ಆಗಿ ನಡೆದಿರೋ ಬಾಂಗ್ಲಾದೇಶಲ್ಲಿ ಎಲೆಕ್ಷನ್ಸ್ ಏನು ಗೆದ್ದಿದಾರಲ್ಲ, ಯಾರು ಅವಾಮಿ ಲೀಗ್ ಅನ್ನೋರು ಏನು ಎಲೆಕ್ಷನ್ ಗೆದ್ದಿದಾರಲ್ಲ ಅವ್ರ ಬಗ್ಗೆ ಒಂದು ಈ ಎಲೆಕ್ಷನ್ಸ್ ಯಾವ ತರ ಜಿಯೋ ಪೊಲಿಟಿಕ್ಸ್ಗೆ ಉಂಟಾಗುತ್ತೆ, ದ ಜಿಯೋ ಪೊಲಿಟಿಕ್ಸ್ ಇಂದ ಬಾಂಗ್ಲಾದೇಶ್ ಎಲೆಕ್ಷನ್ ರಿಸಲ್ಟ್ಸ್ ಅನ್ನೋದ್ರ ಮೇಲೆ ಆಥರ್ ಅವರು ತುಂಬಾ ಚೆನ್ನಾಗಿರೋ ಒಂದು ಆರ್ಟಿಕಲ್ ಬರ್ತಿದ್ದಾರೆ. ಏನ್ ಹೇಳ್ತಾ ಇದಾರೆ ಆಥರ್ ಅವರು ಅಂತಂದ್ರೆ, ಸರಿ, ಬಾಂಗ್ಲಾದೇಶಲ್ಲಂತೂ ಏನೋ ಒಂದು ಕಾಂಟ್ರವರ್ಷಿಯಲ್ ಆಗಿ ಎಲೆಕ್ಷನ್ ಅಂತ ನಡೆದಿದೆ. ನ್ಯಾಷನಲ್ ಎಲೆಕ್ಷನ್ಸ್ ನಡೆದ್ಬಿಟ್ಟು ಅವಾಮಿ ಲೀಗ್ ಅವ್ರು ಗೆದ್ದು ಬಂದಿದ್ದಾರೆ. ಅಂದ್ರೆ ಈಗೇನ್ ಇತ್ತರ ಗೌರ್ಮೆಂಟ್ ಅವರೇ ಮತ್ತೆ ಪುನಃ ಬಂದಿದ್ದಾರೆ. ಸೊ ಇದಕ್ಕೆ US ನವರು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ರು ಹೇಳ್ತಾ ಇರೋದು ದರ್ ಇಸ್ ಸಮ್ ಕಾಂಟ್ರವರ್ಷಿಯಲ್ ಮ್ಯಾನಿಪುಲೇಷನ್ ಇದೆ ಇದರಲ್ಲಿ. ಸೊ ಹಂಗಾಗಿ US ಅವ್ರು ಏನ್ ಹೇಳಿದ್ದಾರೆ, ಡೆಮೋಕ್ರೆಟಿಕ್ ಶಾರ್ಟ್ ಟರ್ಮ್ಸ್ ಆಗೋ ಸಾಧ್ಯತೆಗಳಿದೆ ಈ ತರದೊಂದು ಏನಾದ್ರು ನಾವು ಒಪ್ಕೊಂಡ್ರಿ ಅಂತ ಅಂದ್ಬಿಟ್ಟು US ಅವ್ರು ಹೇಳ್ತಾ ಇದ್ದಾರೆ. ನಮ್ ಚೈನಾದವ್ರು ಬಿಡ್ತಾರಾ? ನಮ್ ಚೈನಾ ಮತ್ತೆ ರಷ್ಯಾದವ್ರು ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಗುರು, ಇವೆಲ್ಲ ಕರೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ US ಇಟ್ ಫಾಲೋಸ್ ಐಡಿಯಾಲಜಿ ಆಫ್ ಡೆಮೋಕ್ರಸಿ, ಮಾರ್ಕೆಟ್, ಫ್ರೀ ಮಾರ್ಕೆಟ್, ಈ ತರದ ಒಂದು ಇದನ್ನ ಐಡಿಯಾಲಜಿನ ಕ್ಯಾಪಿಟಲಿಸಮ್ ಅನ್ನೋ ಒಂದು ಇದನ್ನ ಫಾಲೋ ಮಾಡ್ತಾರೆ. ಆದ್ರೆ ಚೈನಾ ಮತ್ತೆ ರಷ್ಯಾ ಯಾವತ್ತಿದ್ರು ಕೂಡ ಅವರು ಕಮ್ಯುನಿಸಂ ದೇಶಗಳು. ಆಮೇಲೆ ಅವ್ರು ಏನಂದ್ರೆ ಸೋಷಿಯಲಿಸ್ಟ್ ಐಡಿಯಾಲಜಿನ ಫಾಲೋ ಮಾಡೋ ಅಂತ ದೇಶಗಳು ಇವೆರಡು. ಅಂದ್ರೆ ಆಟೋಕ್ರೆಟಿಕ್ ರೂಲ್ ಇರಬೇಕು. ನಿಮ್ಗೆ ಗೊತ್ತಿದೆ ಚೈನಾದಲ್ಲಿ ಏನಂತಂದ್ರೆ ಅಲ್ಲಿ ಡೆಮೋಕ್ರಸಿ ಇಲ್ಲ, ಲಿಬರ್ಟಿ ಇಲ್ಲ, ಫ್ರೀಡಮ್ ಆಫ್ ಸ್ಪೀಚ್ ಈ ತರದೆಲ್ಲ ಏನೂ ಇಲ್ಲ. ಅಂದ್ರೆ ಗೌರ್ಮೆಂಟ್ ವಿರುದ್ಧ ಏನು ಮಾತಾಡಂಗಿಲ್ಲ, ಈ ತರದೆಲ್ಲ ಇದೆ. ಇದನ್ನ ಚೈನಾ ಮತ್ತೆ ರಷ್ಯಾದವರು ಕೂಡ ಇದನ್ನ ಮಾಡಿರೋದ್ರಿಂದ ಚೈನಾದವರು ಇಲ್ಲ ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಅವರು ಇದನ್ನ ಮಾಡಿದ್ದಾರೆ. ಸರಿ, ಆದ್ರೆ ಇದು ಆಗೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಬಾಂಗ್ಲಾದೇಶ ಎಷ್ಟು ಜಿಯೋಪೊಲಿಟಿಕಲಿ ಇಂಪಾರ್ಟೆಂಟ್ ಇದೆ ಮತ್ತೆ ಅದರ ಮೇಲೆ ಎಕನಾಮಿಕ್ ಇನ್ಫ್ಲೂಯೆನ್ಸ್ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಆಥರ್ ತುಂಬಾ ಚೆನ್ನಾಗಿ ಇದನ್ನ ಬರೆದಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ಅವ್ರು ಏನ್ ಹೇಳ್ತಾರೆ, ಬಾಂಗ್ಲಾದೇಶಲ್ಲಿ ಕಾಂಟ್ರವರ್ಷಿಯಲ್ ಎಲೆಕ್ಷನ್ಸ್ ಅಂತ ನಡೆದಿರೋದಂತ ಅವರು ಒಪ್ಕೋತಾ ಇದ್ದಾರೆ. ಅದ್ರ ಜೊತೆಗೆ ಜಿಯೋಪೊಲಿಟಿಕಲ್ ಡೈಮೆನ್ಷನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಇದರಿಂದ ಈ ಒಂದು ಬಾಂಗ್ಲಾದೇಶ ಇದರಿಂದ ಏನಾಗುತ್ತೆ ಅಂದ್ರೆ, ಅದು ಎಷ್ಟು ಎಕನಾಮಿಕ್ ಪ್ರಾಮಿನೆನ್ಸ್ ಇದೆ. ಫಾರ್ ಎಕ್ಸಾಂಪಲ್ US ನವರಿಗೆ, ಚೈನಾದವರಿಗೆ, ಇಂಡಿಯಾದವರಿಗೆ, ರಷ್ಯಾದಿಂದ ಇರೋದ್ರಿಂದ ಈಗ ಸದ್ಯಕ್ಕೆ ಇವರು 4 ದೇಶಗಳು ಏನಂದ್ರೆ ಜಿಯೋಪೊಲಿಟಿಕಲ್ ಒಂದು ವಾರ್ಗಳಿಗೆ ಒಂದು ಟಗ್ ಆಫ್ ವಾರ್ ಮಾಡೋದು. ನೀನ್ ಸರಿ ನಂದು ಇದು ಮಾಡ್ತಾ ಇದಾರಲ್ಲ US ಮತ್ತೆ ರಷ್ಯಾದವರು. ಈ ತರದೊಂದು ಜಿಯೋಪೊಲಿಟಿಕಲ್ ಡೈನಾಮಿಕ್ಸ್ ಉಂಟಾಗಿದೆ. ಓಕೆ, ಅದ್ರ ಜೊತೆಗೆ ಇಂಡಿಯಾದವ್ರಿಗೆ ಏನಂತಂದ್ರೆ, ಇಂಡಿಯಾದವರು ಒಂದು ಬಾಂಗ್ಲಾದೇಶ ಎಕ್ಸ್ಪೋರ್ಟ್ ಒಂದು ಟ್ರೇಡಿಂಗ್ ಪಾರ್ಟ್ನರ್ ಆಗಿರೋದ್ರಿಂದ, ಸ್ಟ್ರಾಟಜಿಕ್ ಟ್ರೇಡಿಂಗ್ ಪಾರ್ಟ್ನರ್ ಆಗಿರೋದ್ರಿಂದ ಚೈನಾನ ಬ್ಯಾಲೆನ್ಸ್ ಮಾಡಕ್ಕೆ ಇದು ಒಂದು ಬಾಂಗ್ಲಾದೇಶ್ ಇವತ್ತು ಏನು ಎಲೆಕ್ಷನ್ ಗೆದ್ದಿದೆಯಲ್ಲ ಅದು ತುಂಬಾ ಒಳ್ಳೇದು ಅಂತಾನು ಕೂಡ ಇಂಡಿಯಾದವರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ US ಇನ್ ಸ್ಟ್ಯಾನ್ಸ್ ಏನಪ್ಪಾ ಅಂತಂದ್ರೆ, US ಏನ್ ಕ್ರಿಟಿಸೈಸ್ ಮಾಡ್ತಾ ಇದೆ ಅಂತಂದ್ರೆ, ಇಲ್ಲಿ ಡೆಮೋಕ್ರೆಟಿಕ್ ಇದು ಇನ್ಸ್ಟಿಟ್ಯೂಷನ್ ಗಳಿಗೆ ಹೊಡೆತ ಬೀಳುತ್ತೆ. ಅದಾದ್ಮೇಲೆ ಈ ಎಲೆಕ್ಷನ್ ಅಲ್ಲಿ ಹ್ಯೂಮನ್ ರೈಟ್ಸ್ ಸಪ್ರೆಷನ್ಸ್ ಆಗಿದೆ. ಅದ್ರ ಜೊತೆಗೆ ಪ್ರೆಸ್ ಫ್ರೀಡಮ್ ನ ರಿಸ್ಟ್ರಿಕ್ಟ್ ಮಾಡಿ ಇದೆಲ್ಲ ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ಅಂದ್ಬಿಟ್ಟು US ಕ್ರಿಟಿಸೈಸ್ ಮಾಡ್ತಾ ಇದೆ. ಅದಕ್ಕೆ ಏನ್ ಮಾಡ್ತಾ ಇದೆ ಅಂದ್ರೆ, ಇದು ಬ್ಯಾಲೆನ್ಸ್ ಮಾಡಕ್ಕೆ ಸ್ಟ್ರಾಟಜಿಕ್ ಇಂಟ್ರೆಸ್ಟ್ ಜೊತೆಗೆ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ನ ಇದನ್ನ ಮಾಡಕ್ಕೆ ವೀಸಾ ರಿಸ್ಟ್ರಿಕ್ಷನ್ ಮಾಡಿದೆ. ಯಾವುದು US ಮಾಡಿದೆ. ಓಕೆ, ಇದನ್ನ ಆಥರ್ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಚೈನಾ ಮತ್ತೆ ರಷ್ಯಾ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಎಲೆಕ್ಷನ್ ಅಂತೂ ನಮಗೂ ಸಂಬಂಧ ಇಲ್ಲಪ್ಪ, ಅದು ಇಂಟರ್ನಲ್ ಮ್ಯಾಟರ್, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಚೈನಾ ಮತ್ತೆ ರಷ್ಯಾದವರು ತುಂಬಾ ಚೆನ್ನಾಗಿ ಜಾರ್ಕೊಂಡಿದ್ದಾರೆ. ಸರಿ, ಇದರಿಂದ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಹಂಗಾರೆ ಏನಾಗುತ್ತೆ, ಅದ್ರ ಚಾಲೆಂಜಸ್ ಏನಾಗುತ್ತೆ ಅನ್ನೋದಾದ್ರೆ, ಬಾಂಗ್ಲಾದೇಶ ಒಂದು ಎಕನಾಮಿಕ್ ಸ್ಟ್ರೆಂತ್ ಅದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ, ನೋಡಿ, ಗ್ಲೋಬಲ್ GDP ಗ್ರೋತ್ ಅಲ್ಲಿ 7.1% ಅಷ್ಟು, 7.1 ಇದರಷ್ಟು ಎಕನಾಮಿಕ್ ಸ್ಟ್ರೆಂತ್ ಇದೆ. ಸೊ ಜಿಯೋಪೊಲಿಟಿಕಲಿ ಬ್ಯಾಟಲ್ ಗ್ರೌಂಡ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಅದಾದ್ಮೇಲೆ ಬಾಂಗ್ಲಾದೇಶದ ರೆಡಿಮೇಡ್ ಗಾರ್ಮೆಂಟ್ ಇಂಡಸ್ಟ್ರಿ ತುಂಬಾ ಫೇಮಸ್ ಆಗಿದೆ. ನೀವು ನೋಡಿರ್ಬೋದು, ನೀವು ಎಷ್ಟೋ ಕೆಲವೊಂದು ಬ್ರಾಂಡೆಡ್ ಇದನ್ನ ಬಟ್ಟೆಗಳನ್ನ ಹಾಕೊಂಡಾಗ ಮೇಡ್ ಇನ್ ಬಾಂಗ್ಲಾದೇಶ್ ಅಂತ, ಅವರು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ತುಂಬಾ ಇತ್ತೀಚೆಗೆ ಫೇಮಸ್ ಆಗ್ತಾ ಇದ್ದಾರೆ. ಸೊ ಇದು US ನವರು ಮತ್ತೆ EU ಈ ತರ ರೆಸ್ಟ್ರಿಕ್ಷನ್ಸ್ ಹಾಕೋದ್ರಿಂದ ಬಾಂಗ್ಲಾದೇಶರಿಗೆ ಕೂಡ ಅದು ಇಂಪ್ಯಾಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಡೊಮೆಸ್ಟಿಕ್ ಚಾಲೆಂಜಸ್ ಏನಂತಂದ್ರೆ, ಸರ್ವೈವಲ್ ಲಿವಿಂಗ್ ಈ ತರದೊಂದು ಎಕನಾಮಿಕ್ ಸ್ಯಾಂಕ್ಷನ್ ಹಾಕ್ಬಿಟ್ರು ಅಂದ್ರೆ, ಬಾಂಗ್ಲಾದೇಶ್ ಇಸ್ ಅನ್ ಡೆವಲಪಿಂಗ್ ಕಂಟ್ರಿ, ಇಟ್ ಇಸ್ ನಾಟ್ ಅನ್ ಡೆವಲಪ್ಡ್ ಕಂಟ್ರಿ. ಸೊ ಈ ತರದೊಂದು ಸ್ಯಾಂಕ್ಷನ್ಸ್ ಇದನ್ನೆಲ್ಲ ಇದನ್ನ ಮಾಡ್ಬಿಟ್ರೆ ಅದ್ರ ಸರ್ವೈವಲ್ ತುಂಬಾ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಪೋಸ್ಟ್ ಎಕನಾಮಿಕ್ ಕೋವಿಡ್ ರಿಕವರಿಲಿ ಸಪ್ಲೈ ಶಾಕ್ಸ್ ಆಗಿರ್ಬೋದು, ಅಥವಾ ಬೇರೆ ನಿಮಗೆ ಗೊತ್ತಿದೆ, ಇವತ್ತು ಒಂದು ಐಟಮ್ ನಾವು ಖರೀದಿ ಮಾಡ್ತಾ ಇದೀವಿ ಅಂತಂದ್ರೆ, ಆ ಖರೀದಿ ಮಾಡೋದಕ್ಕೆ ಮುಂಚೆ ಅದರದ್ದು ಒಂದು ಪ್ರೊಡಕ್ಷನ್ ಒಂದ್ ಕಡೆ ಆಗುತ್ತೆ, ಸಪ್ಲೈ ಚೈನ್ ಒಂದ್ ಕಡೆ ಇರುತ್ತೆ. ಈ ತರ ಹಲವಾರು ಒಂದೊಂದು ಕಂಟ್ರಿಲಿ ಒಂದೊಂದು ಇರೋದ್ರಿಂದ ಕೆಲವೊಂದು ಫೈನಲ್ ಪ್ರಾಡಕ್ಟ್ ಬರೋದು, ಈ ತರದೆಲ್ಲ ಒಂದು ಇದು ಆಗುತ್ತೆ ಅಂತ ಅಂದ್ಬಿಟ್ಟು ಆ ತರ ಹೇಳಿದ್ದಾರೆ. ಇದು ಇಷ್ಟು ಈ ಆರ್ಟಿಕಲ್ ಸಾರಾಂಶ ಇದು. ಓಕೆ, ಇದು ತುಂಬಾ ಒಂದು ಇದರಲ್ಲಿದೆ. ನಾವು ಮೇನ್ಸ್ ಅಲ್ಲಿ ಇದನ್ನು ಉಪಯೋಗಿಸ್ಕೋಬಹುದು. ಇವನ್ ಕ್ವಶನ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಮೇನ್ಸ್ ಅಲ್ಲಿ ಇದ್ರ ಬಗ್ಗೆ ಎಲ್ಲ. ಓಕೆ,
ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಇದು ಸಾಮಾನ್ಯವಾಗಿ ನಮ್ಮ GS3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಎಫೆಕ್ಟ್ಸ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಎವ್ರಿಡೇ ಲೈಫ್ ಅಂತ ಏನು ಹೇಳ್ತೀವಲ್ಲ, ಎವ್ರಿಡೇ ಲೈಫ್, ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ತುಂಬ ನಮ್ಮ ಪ್ರಿಲಿಮ್ಸಲ್ಲಿ ಈ LED ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂತ ಏನು ಹೇಳ್ತೀವಲ್ಲ, ಅದು UPSC ಅವರ ಫೇವ್ರೆಟ್ ಟಾಪಿಕ್. ಓಕೆ, ಫೇವ್ರೇಟ್ ಅಂದರೆ ಫೇವ್ರೇಟ್ ಟಾಪಿಕ್ಕು. ಒಂದಲ್ಲ ಒಂದು ಪ್ರತಿ ವರ್ಷ ಒಂದು ಕ್ವಶನ್ ಇದ್ದೇ ಇರುತ್ತೆ LEDs ಮೇಲೆ. ಸೊ ನೋಡಿ, ಆಮೇಲೆ ಇದರಲ್ಲಿ ಕೆಲವು ಎಷ್ಟೋ ಡೈರೆಕ್ಟ್ ಇನ್ಫಾರ್ಮೇಷನ್ಸ್ ಕೂಡ ಕೊಟ್ಟಿದ್ದಾರೆ. ವಾಟ್ ಆರ್ ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂಡ್ ವೈ ಆರ್ ದೇ ಪ್ರೈಸ್ಡ್ ಆಸ್ ಲೈಟ್ ಸೋರ್ಸಸ್ ಅಂತ. ಅದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಇದನ್ನ ಮಾಡಿದ್ದಾರೆ. ಸೊ ಇದ್ದು ಏನಂತಂದ್ರೆ LED ಸಿಗ್ನಿಫಿಕೆನ್ಸ್ ಏನು, ಯಾವ್ದ್ರಲ್ಲಿ ಅದೆಲ್ಲ ಉಪಯೋಗ ಆಗುತ್ತೆ ಅಂತಂದು ಕೂಡ ಅವರು ಹೇಳಿದ್ದಾರೆ. ಸರಿ, ಅದರಲ್ಲಿ ಏನು ಹೇಳಿದ್ದಾರೆ, ಡಯೋಡ್ಸ್ ಅಂದ್ರೆ ಏನು? ಡಯೋಡ್ಸ್ ಅಂದ್ರೆ ಇಟ್ ಈಸ್ ಅನ್ ಎಲೆಕ್ಟ್ರಿಕ್ ಟ್ರಾನ್ಸ್ಮಿಟಿಂಗ್ ಒಂದು ಡಿವೈಸ್. ಅದು ಎಲೆಕ್ಟ್ರಾನಿಕ್ನ ಕಂಪೋನೆಂಟ್. ಅದು ಏನಂತಂದ್ರೆ ಈ ಕಡೆಯಿಂದ ಈ ಕಡೆಗೆ ಎಲೆಕ್ಟ್ರಿಕ್ನ ಒಂದು ಇದನ್ನ ಮಾಡೋ ಅಂತ ಒಂದು ವಿಧಾನ, ಇದದು ಮೆಕ್ಯಾನಿಸಮ್. ಡಯೋಡ್ ಅನ್ನೋದು 2 ಟರ್ಮಿನಲ್ ಇರುತ್ತೆ, ಕರೆಂಟ್ನ ಫ್ಲೋ ಮಾಡುತ್ತೆ ಈ ಕಡೆಯಿಂದ ಈ ಕಡೆ. P ಮತ್ತು N ಜಂಕ್ಷನ್ ಅಂತ ಇರುತ್ತೆ. P ಬಂದ್ಬಿಟ್ಟು ಎಲೆಕ್ಟ್ರಾನ್ ಡಿಫಿಷಿಯನ್ಸ್ ಅಂದ್ರೆ ಎಲೆಕ್ಟ್ರಾನ್ ಕಮ್ಮಿ ಇರುತ್ತೆ, N ಬಂದ್ಬಿಟ್ಟು ಎಲೆಕ್ಟ್ರಾನ್ ರಿಚ್. ಸೊ ಯಾವತ್ತಿದ್ರು ಕರೆಂಟು ಏನಪ್ಪಾ ಅಂತಂದ್ರೆ ಆನೋಡ್ ಟು ಕ್ಯಾಥೋಡ್ ಬರುತ್ತೆ. ಓಕೆ, ಇದೇನು ಆನೋಡ್ ಅಂಡ್ ಕ್ಯಾಥೋಡ್ ಅಂತ ಏನು ಹೇಳ್ತೀವಲ್ಲ, ಕರೆಂಟ್ ಯಾವಾಗಲೂ ಆನೋಡ್ ಇಂದ ಇದನ್ನ ನೋಡಿ, ಇದನ್ನ ನೆನ್ಪಿಟ್ಕೊಳ್ಳಿ, ಪ್ರಿಲಿಮ್ಸ್ ಅಲ್ಲಿ ಕೇಳೋ ಸಾಧ್ಯತೆಗಳಿದೆ. ಆನೋಡ್ ಮತ್ತೆ ಕ್ಯಾಥೋಡ್ ಕರೆಂಟ್ ಯಾವಾಗಲೂ ಎನರ್ಜಿ ರಿಚ್ ಇಂದ ಎನರ್ಜಿ ಡಿಫಿಷಿಯಂಟ್ ಕಡೆಗೆ ಬರುತ್ತೆ. ಸೊ ಅಲ್ಲಿಂದ ಆನೋಡ್ ಇಂದ ಕ್ಯಾಥೋಡ್ಗೆ ಯಾವತ್ತು ಕರೆಂಟ್ ಬರೋದು. ಇನ್ನು LEDs ಬಗ್ಗೆ ಹೇಳೋದಾದ್ರೆ, ಇದೊಂದು ಡಯೋಡ್ ಎಮಿಷನ್. ಇದು ಹೆಂಗೆ ಅಂದ್ರೆ ಎಲೆಕ್ಟ್ರೋಲ್ಯುಮಿನೆಸೆನ್ಸ್ ಅನ್ನೋ ಒಂದು ಮೆಕ್ಯಾನಿಸಮ್ನ ಉಪಯೋಗಿಸ್ಕೊಂಡ್ಬಿಟ್ಟು ಲೈಟನ್ನ ಯೂಸ್ ಮಾಡಿಬಿಟ್ಟು ಲೈಟನ್ನ ಏನು ಮಾಡುತ್ತೆ, ವಿಸಿಬಲ್ ಸ್ಪೆಕ್ಟ್ರಮ್ಗೆ ಒಂದು ಎಮಿಟ್ ಮಾಡುತ್ತೆ. ಎಲೆಕ್ಟ್ರಾನ್ ರಿಕಂಬೈನ್ ಮಾಡಿಬಿಟ್ಟು ಇರೋ ಗ್ಯಾಪಲ್ಲಿ ಅದನ್ನು ರಿಕಂಬೈನ್ ಮಾಡಿಬಿಟ್ಟು ಅದು ಇದು ಮಾಡುತ್ತೆ. ಒಂದು ಬ್ಯಾಂಡ್ ಗ್ಯಾಪ್ ಅಂತ ಇರುತ್ತೆ. ಈ ಬ್ಯಾಂಡ್ ಗ್ಯಾಪನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಟೆಕ್ನಾಲಜಿ ಅಂದರೆ ಈ ಎಲೆಕ್ಟ್ರಾನ್ ಲುಮಿನೆಸೆನ್ಸ್ ಏನಿದೆಯಲ್ಲ, ಅದು ವರ್ಕ್ ಆಗೋದೇ ಬಿಕಾಸ್ ಆಫ್ ದಿಸ್ ಬ್ಯಾಂಡ್ ಗ್ಯಾಪ್. ಇದನ್ನ ಏನು ಮಾಡ್ಬೋದು ಅಂತಂದ್ರೆ ಮ್ಯಾನಿಪುಲೇಟ್ ಮಾಡ್ಬೋದು. ಮೆಟೀರಿಯಲ್ ಇಂಜಿನಿಯರಿಂಗ್ನ ಯೂಸ್ ಮಾಡ್ಕೊಂಬಿಟ್ಟು, ಅಂದರೆ ಇದಕ್ಕೆ ಮೆಟೀರಿಯಲ್ ಇಂಜಿನಿಯರಿಂಗ್ ಅಂತಾರೆ. ಮೆಟೀರಿಯಲ್ ಇಂಜಿನಿಯರಿಂಗ್ನ ಇಸ್ಕೊಂಡ್ಬಿಟ್ಟು ಈ ಗ್ಯಾಪನ್ನು ಯುಟಿಲೈಸ್ ಮಾಡಿಕೊಂಡು ಎಲ್ಲಿ ಎಷ್ಟು ಲೈಟ್ ಬೇಕು ಅನ್ನೋ ಒಂದು ಇದನ್ನ ನೀವು ನೋಡಿರ್ಬೋದಲ್ವಾ. LED ಲೈಟ್ಗಳಲ್ಲಿ ತುಂಬ ಸಣ್ಣ ಇದಿರುತ್ತಲ್ಲ, ಈ ಒಂದು ಗ್ಯಾಪನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಲೈಟ್ನಿಂಗ್ ಅನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ಇದಿದೆ. ಓಕೆ, ಇನ್ನು LED ಕಲರ್ ಪ್ರೊಡಕ್ಷನ್ ಅನ್ನೋದು ಏನು ಹೇಳುತ್ತೆ ಅಂತಂದ್ರೆ, ಇದರಲ್ಲಿ ರೆಡ್, ಗ್ರೀನು, ಬ್ಲೂ ಅನ್ನೋ 3 ಕಾಂಬಿನೇಷನ್ ಲೈಟ್ಸ್ ಅನ್ನು ಕೂಡ LED ಪ್ರೊಡ್ಯೂಸ್ ಮಾಡುತ್ತೆ. ಮುಂಚೆ ಆಲ್ರೆಡಿ ರೆಡ್ ಮತ್ತು ಗ್ರೀನ್ ಇತ್ತು, ಆದರೆ ಬ್ಲೂ ಕಲರ್ ಇರ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಗೇಲಿಯಂ ನೈಟ್ರೈಡ್ ಪ್ರಾಪರ್ಟೀಸ್ ಇರೋದ್ರಿಂದ ಬ್ಲೂ ಕಲರ್ ಇದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದರೆ LED ಒಂದು ಇದರಿಂದ ಬ್ಲೂ ಕಲರ್ನ ಕೂಡ ಈ ಒಂದು ಇದನ್ನು ಕೂಡ ಅಡ್ರೆಸ್ ಮಾಡಿ ಬ್ಲೂ ಕಲರ್ನು ಕೂಡ ಇವತ್ತು ಲೈಟ್ನ ಇದನ್ನು ಮಾಡ್ತಾ ಇದ್ದಾರೆ. ಇನ್ನು ಇದರ ಅಡ್ವಾಂಟೇಜಸ್ ಏನಪ್ಪಾ ಅಂತ ನೀವು ಕೇಳ್ಬೋದು. ಅಡ್ವಾಂಟೇಜಸ್ ಏನಪ್ಪಾ ಅಂತಂದರೆ ನೋಡಿ, ಬೇರೆ ಲೈಟ್ಗಳು ಇದನ್ನ ಏನು ಯೂಸ್ ಮಾಡ್ತಾವಲ್ಲ, ಅದಕ್ಕಿಂತ ಯೂನಿಟ್ಸ್ 10x ಇದನ್ನ ಪ್ರೊಡ್ಯೂಸ್ ಮಾಡೋ ಅಂತ ಒಂದು ಇದು LEDsಗಿದೆ. ಅದ್ರ ಜೊತೆಗೆ ಇದನ್ನ ಯೂಸ್ ಮಾಡಿದ್ರೆ ಲೈಟ್ ಔಟ್ಪುಟ್ಟು ಈಗ ಸುಮಾರು ಇಲ್ಲಿ 1 ಬರ್ತಾ ಇತ್ತು ಅಂತಂದ್ರೆ LED ಉಪಯೋಗಿಸ್ಕೊಂಡ್ರೆ 20 ಬರುತ್ತೆ, 20x ಬರೋ ಅಂತ ಒಂದು ಕೆಪಾಸಿಟಿ ಕೂಡ LEDಲಿ ಇದೆ. ಇನ್ನು ಎಫಿಷಿಯನ್ಸಿ ಅಂತೂ ಕೇಳಂಗೆ ಇಲ್ಲ. ಎಫಿಷಿಯನ್ಸಿ ಇಲ್ಲಿ ನೋಡಿ, ಇದು 300 ಲುಮೆನ್ಸ್ ಪರ್ ವಾಟ್ ಪ್ರೊಡ್ಯೂಸ್ ಮಾಡೋ ಅಂತ. ಬೇರೆ ಲೈಟಲ್ಲೇ ಬರೀ 16, 18, 20 ತನಕ ಎಲ್ಲ ಬರುತ್ತೆ. ಆದರೆ ಇದರಲ್ಲಿ 300 ಲುಮೆನ್ಸ್ ಪರ್ ವಾಟ್ ಬರೋ ಅಂತ ಒಂದು ಕೆಪಾಸಿಟಿ ಇದೆ ಇದರಲ್ಲಿ. ಇನ್ನು ಅಪ್ಲಿಕೇಶನ್ಸ್ ಅಂತ ನಾವು ಹೇಳಂಗೆ ಇಲ್ಲ. ಇವತ್ತಿನ ಮೊಬೈಲ್ಸು, ಟಿವಿಸು, ಕಂಪ್ಯೂಟರ್ ಸ್ಕ್ರೀನ್ಸು, ಇದೆಲ್ಲದರಲ್ಲೂ ಕೂಡ ಇದು ಅಪ್ಲಿಕೇಶನ್ಸ್ ಇವತ್ತು ಕಂಡು ಬಂದಿದೆ. ಇನ್ನು LED ಉಪಯೋಗಿಸ್ಕೊಂಡು ಈಗ ಕರೆಂಟ್ ಇನೋವೇಷನ್ಸ್ ಏನೇನು ನಡೀತಾ ಇದೆ ಅಂದರೆ, ಕಲರ್ ವೆರೈಟಿನ ಇದನ್ನು ಮಾಡುವಂಥ ಒಂದು ಇದು ನಡೀತಾ ಇದೆ. ಅದರ ಜೊತೆಗೆ ಆರ್ಗ್ಯಾನಿಕ್ LEDs ಕೂಡ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದ್ರ ಬಗ್ಗೆ ಇದು ಆರ್ಟಿಕಲ್ ಇದೆ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ತುಂಬ ಇಂಪಾರ್ಟೆಂಟು. ಮೇನ್ಸ್ಗೆ ಅಂತ ಏನಂದ್ರಿಂದ ಕ್ವಶನ್ಸ್ ಬರೋಂಥ ಸಾಧ್ಯತೆಗಳಿಲ್ಲ. ನೀವು ಇದನ್ನೊಂದ್ಸತಿ ನೋಡ್ಕೋಬೋದು. ಈ ಆರ್ಟಿಕಲ್ನ ನೋಡಿದ್ರೆ ಇದರಲ್ಲಿ ಇಷ್ಟು ಇದೆ ಸಾರಾಂಶ ಇದು. ಓಕೆ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲ್ ಕೂಡ ನೋಡಿ, ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ. ಇವತ್ತು ಫುಲ್ ಪೇಪರಲ್ಲಿ ಹಬ್ಬ ಇವತ್ತು. ಏನಂದರೆ, ವಾಟ್ ಇಟ್ ವಿಲ್ ಟೇಕ್ ಟು ಮೇಕ್ ಸೈನ್ಸ್ ಕಮ್ಯುನಿಕೇಷನ್ ವರ್ಕ್ ಫಾರ್ ಇಂಡಿಯಾ. ಅಂದರೆ ಸೈನ್ಸ್ ಕಮ್ಯುನಿಕೇಷನ್ನು ಇಂಡಿಯಾದಲ್ಲಿ ವರ್ಕ್ ಆಗಬೇಕಂದ್ರೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಇವರು ಕೆಲವೊಂದು 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಚಂದ್ರಯಾನ್ 3 ಮಿಷನು ಮತ್ತು COVID-19 ಸೈನ್ಸ್ ಕಮ್ಯುನಿಕೇಷನ್ ಹೇಗಾಯಿತು ಅಂತ ಇವೆರಡರ ಮಧ್ಯೆ ಕಮ್ಯುನಿಕೇಷನ್ ಮಾಡಿಬಿಟ್ಟು ಸೈನ್ಸ್ ಕಮ್ಯುನಿಕೇಷನ್ ಇನ್ ಇಂಡಿಯಾ ಅದ್ರ ಬಗ್ಗೆ ಸಿಗ್ನಿಫಿಕೆನ್ಸ್ನ ಹೇಳ್ತಾ ಹೋಗಿದ್ದಾರೆ. ಏನಂದರೆ, ಈಗ ನಿಮಗೆಲ್ಲರಿಗೂ ಗೊತ್ತು, ರೀಸೆಂಟಾಗಿ ಚಂದ್ರಯಾನ್ 3 ಮಿಷನನ್ನು ಇದನ್ನು ಮಾಡಿದ್ರು. ಇದೇನಂದರೆ ಎಫೆಕ್ಟಿವ್ ಸೈನ್ಸ್ ಕಮ್ಯುನಿಕೇಷನ್. ಯಾಕೆ ಎಫೆಕ್ಟಿವ್ ಸೈನ್ಸ್ ಕಮ್ಯುನಿಕೇಷನ್ ಅಂತಂದರೆ ನೋಡಿ, ಚಂದ್ರಯಾನ್ 3 ಆಗೋದನ್ನ ಎಲ್ಲರೂ ಲೈವ್ ಟೆಲಿಸ್ಕೋಪ್ ನಾವು ಲೈವ್ ಟೆಲಿಕಾಸ್ಟ್ನ ನೋಡ್ತಾ ಇದ್ವಿ. ಟಿವಿಲಿ ನೋಡಿದ್ವಿ, ಮೊಬೈಲ್ ನೋಡಿದ್ವಿ, ಯೂಟ್ಯೂಬಲ್ಲಿ ಎಲ್ಲ ಥರ ಲೈವ್ ಟೆಲಿಕಾಸ್ಟ್ ನೋಡ್ತಾ ಇದ್ವಿ. ಇದರಿಂದ ಏನಾಗುತ್ತೆ, ಜನಕ್ಕೆ ಒಂದು ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏನು, ಏಕೆ, ರೋವರ್ ಅಂದರೆ ಏನು, ಲ್ಯಾಂಡರ್ ಅಂದರೆ ಏನು, ಲ್ಯಾಗರ್ಜಿಯನ್ ಪಾಯಿಂಟ್ ಅಂದರೆ ಏನು, ಇದೆಲ್ಲ ಜನಕ್ಕೆಲ್ಲ ಗೊತ್ತಾಗ್ತಾ ಹೋಗಿ ಒಂದು ಸೈಂಟಿಫಿಕ್ ಅಂಡರ್ಸ್ಟ್ಯಾಂಡಿಂಗು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಜನದ್ದು. ಅದ್ರ ಜೊತೆಗೆ ನ್ಯಾಷನಲ್ ಸೆಂಟಿಮೆಂಟ್ ಆ್ಯಂಡ್ ಆಸ್ಪಿರೇಷನಲ್ ಇಂಟೆಂಟ್ ಅಂದರೆ
ಇದನ್ನ ನೀವು ಲೈವ್ ಟೆಲಿಕಾಸ್ಟ್ ಅಂತ ನೋಡ್ತಾ ಇದ್ರಿ. ಅವಾಗ ಎಲ್ಲರೂ ಏನ್ ಮಾಡ್ತಾ ಇದ್ರಿ, ಒಂದ್ ಕಡೆ ಸೈನ್ಸನ್ನ ಇದನ್ನ ಮಾಡ್ತಾ ಇದ್ರಿ, ಇನ್ನೊಂದ್ ಕಡೆ ಏನ್ ಮಾಡ್ತಾ ಇದ್ವಿ ನಾವು, ಅಪ್ಪ ನಮ್ ದೇಶ ಚಂದ್ರಯಾನ್ ಬಿಡ್ತು, ದಿಸ್ ಇಸ್ ದಟ್ ಕಂಟ್ರಿ, ದಿಸ್ ಇಸ್ ದಿಟ್ ಕಂಟ್ರಿ, ಆ ತರ ಅಂದ್ಬಿಟ್ಟು ಒಂದು ನ್ಯಾಷನಲ್ ಸೆಂಟಿಮೆಂಟ್ ಕೂಡ ನಮ್ ದೇಶ ಚಂದ್ರಯಾನಕ್ಕೆ ಇದನ್ನ ಕಳಿಸ್ತಪ್ಪ. ನೀವು ಎಷ್ಟೋ ಸತಿ ಮಾತುಗಳಲ್ಲಿ ಕೇಳಿರ್ಬೋದು, ನಮ್ ದೇಶ ಎಲ್ಲಿಗಲ್ಲೇ ಚಂದ್ರಕ್ಕೆ ಇದನ್ನ ಕಳ್ಸ ಅಂತ ಬಂದ್ರು ನೀವು ಇನ್ನೂ ಹಿಂಗೆ ಇದಿರಲ್ಲ ಅಂತ ಎಷ್ಟೋ ಜನ ಮಾತಾಡೋದು ಕೇಳಿರ್ಬೋದು. ಆ ತರದ್ ಒಂದು ನ್ಯಾಷನಲ್ ಸೆಂಟಿಮೆಂಟ್ ಕೂಡ ಒಂದು ಉಟ್ಕೊಳುತ್ತೆ. ಅದಾದ್ಮೇಲೆ ಎಷ್ಟೋ ಜನಕ್ಕೆ ಆಸ್ಪಿರೇಷನ್ ನಾವು ಈ ತರದನ್ನ ಏನಾದ್ರು ಮಾಡ್ಬೇಕಪ್ಪ, ನಾವು ಇಸ್ರೋ ಜಾಯ್ನ್ ಆಗೋಣಪ್ಪ, ಚೆನ್ನಾಗಿ ಓದೋಣಪ್ಪ, ಮಾಡೋಣಪ್ಪ ಅನ್ನೋದು ಎಲ್ಲರಿಗೂ ಒಂದು ಹುಟ್ಟುತ್ತಾ. ಈ ತರ ಒಂದು ಸೈನ್ಸ್ ಕಮ್ಯುನಿಕೇಶನ್, ಈ ತರ ಒಂದು ಲೈವ್ ಟೆಲಿಕಾಸ್ಟ್ ಈ ತರದೆಲ್ಲ ಆಗೋದ್ರಿಂದ ಇದು ಚಂದ್ರಯಾನ್ 3 ಇಂದ ಈ ತರದ ಒಂದು ಬೆಳವಣಿಗೆ ಆಗಿದೆ. ಅದೇ ಅವ್ರು ಇನ್ನೊಂದು ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂತಂದ್ರೆ, COVID-19 ಟೈಮಲ್ಲಿ ಸೈನ್ಸ್ ಕಮ್ಯುನಿಕೇಶನ್ ಯಾವ ತರ ವರ್ಕ್ ಆಯ್ತು ಅಂತಾನು ಕೂಡ ಒಂದು ಅದ್ರ ಚಾಲೆಂಜಸ್ ಏನಿತ್ತು, ಇನಿಷಿಯೇಟಿವ್ಸ್ ಏನೇನು ತಗೊಂಡ್ರು ಅಂತಾನು ಕೂಡ ಹೇಳ್ತಾರೆ. ಏನಂತಂದ್ರೆ ಒಂದು ಇಂಟರ್ ಡಿಸಿಪ್ಲಿನರಿ ಎಫರ್ಟ್ ಅಂತೂ ಮಾಡಿದ್ರ, ಅಂದ್ರೆ ಒಂದು ಫಿಸಿಕಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ಅದರಿಂದ ಏನೇನು ಇದು ಲಾಭಗಳಾಗುತ್ತೆ ಆ ಥರದ್ದೆಲ್ಲ ಒಂದು ಇದನ್ನ ಮಾಡಿದ್ರೆ, ಆ್ಯಪ್ ಕ್ರಿಯೇಟ್ ಮಾಡಿದ್ರು, ಆರೋಗ್ಯ ಸೇತು ಅಂತ ಅಲ್ಲ ಆ್ಯಪ್ ಕ್ರಿಯೇಟ್ ಮಾಡಿದ್ರು. ಇದೆಲ್ಲ ಆಯಿತು, ಒಂದು ಸೈನ್ಸ್ ಕಮ್ಯುನಿಕೇಶನ್ ಮಾಡ್ತಾನೆ ಹೋದ್ರು. ಅದ್ರ ಜೊತೆಗೆ ನಮ್ಮ ಒಂದು ಹೆಲ್ತ್ ಸಿಸ್ಟಮಲ್ಲಿ ಏನೇನು ಒಂದು ಇದು ಪ್ರಾಬ್ಲಮ್ಸ್ ಇದೆ ಅಂತಲೂ ಕೂಡ ಎಲ್ಲರಿಗೂ ಎಕ್ಸ್ಪೋಸ್ ಆಯಿತು. ಓಕೆ, ದಿಸ್ ಆಲ್ ಹೆಲ್ಪ್ಸ್ ಇನ್ ಸೈನ್ಸ್ ಕಮ್ಯುನಿಕೇಶನ್ ಚೆನ್ನಾಗಿ ಆಗ್ತಾ ಹೋಗ್ತಂದ್ರೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಹೇಗಾಗಿದೆ ನಮ್ಮ ಸೈನ್ಸಲ್ಲಿ, ಅಂದರೆ ಒಂದು ಇದರಲ್ಲಿ ಸ್ಟೇಟ್ ಬ್ಯಾಂಕ್ ಸೈನ್ಸ್ ಕಮ್ಯುನಿಕೇಶನ್ ಯಾವ ಥರ ಆಗಿದೆ ಅಂದರೆ, ಪೋಸ್ಟ್ ಇಂಡಿಪೆಂಡೆನ್ಸ್ ಇನಿಷಿಯೇಟಿವ್ಸಲ್ಲಿ ಏನೇನಾಗಿತ್ತು ಅಂತಂದರೆ, ನೋಡಿ ಒಂದು ಸಿಕ್ಸ್ 5-year ಪ್ಲಾನಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಶನ್ ಅನ್ನೋ ಒಂದು ಇದನ್ನೇ ತಂದರು, ಬಾಡಿನ ತಂದರು. ಅದ್ರ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ ಕೂಡ ಕೊಟ್ಬಿಟ್ಟು 42ನೇ ಅಮೆಂಡ್ಮೆಂಟ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನು ಮಾಡಿದ್ರು ಅಂತಂದರೆ, ಫಂಡಮೆಂಟಲ್ ಡ್ಯೂಟಿನ ತಂದರು. ಸೈಂಟಿಫಿಕ್ ಟೆಂಪರ್ ಅನ್ನೋ ಒಂದು ಇದನ್ನ ನೀವು ಇದನ್ನ ನನಗೆ ಎಲ್ಲರೂ ಇವತ್ತು ಕಮೆಂಟ್ ಮಾಡಿ, ಏನಿದು 42nd ಅಮೆಂಡ್ಮೆಂಟಲ್ಲಿ ಒಂದು ಫಂಡಮೆಂಟಲ್ ಡ್ಯೂಟಿನ ಸೈನ್ಸಿಗೆ ಸಂಬಂಧಪಟ್ಟಿರೋ ಅಂತ ಒಂದು ಫಂಡಮೆಂಟಲ್ ಡ್ಯೂಟಿ ಇದೆ, ಅದನ್ನ ನೀವು ಇವತ್ತೆಲ್ಲರೂ ಕೂಡ ಕಮೆಂಟ್ ಮಾಡಿ ಯಾವುದು ಅದು ಅಂತ. ಓಕೆ, ನೋಡಿ ಈ ಥರದೇ ಪ್ರಿಲಿಮ್ಸಲ್ಲಿ ಕೇಳೋದು, ಪ್ರಿಲಿಮ್ಸಲ್ಲಿ ಬೇರೆ ಏನೂ ಕೇಳೋದಿಲ್ಲ, ಈ ಥರ ಕರೆಂಟ್ ಅಫೇರ್ಸ್ನ ಸ್ಟ್ಯಾಟಿಕ್ಗೆ ಕನೆಕ್ಟ್ ಮಾಡಿ ಕ್ವಶನ್ಸ್ ಬರೋದು. ನೀವು ಈ ಒಂದು ಆರ್ಟ್ನ ತಿಳ್ಕೊತಾ ಹೋಗಬೇಕು, ಹೆಂಗೆ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ. ಅದಾಯ್ತಾ? ಅದ್ರ ಜೊತೆಗೆ ಇವ್ರು ಏನೇನು ಹೇಳ್ತಾ ಇದ್ದಾರೆ, ಮತ್ತೆ ಇದನ್ನ ಹೇಳಿದ್ದೀನಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಶನ್ ಕೂಡ 6th 5-year ಪ್ಲಾನಲ್ಲಿ ಬಂತು. ಓಕೆ, ಇದು ನೋಡಿ ಪ್ರಿಲಿಮ್ಸಲ್ಲಿ ಬರೋ ಹೈಯರ್ ಚಾನ್ಸಸ್ ತುಂಬ ಇದೆ ಈ ಕ್ವಶನಿಂದ. ನೆಕ್ಸ್ಟ್ ಇನ್ನು ಇದರಿಂದ ಚಾಲೆಂಜಸ್ ಏನಿದೆ, ಏನು ಕತೆ, ಆ ಚಾಲೆಂಜಸ್ ಏನಿದೆ, ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಗ್ಯಾಪ್ಸ್. ಇದು ಒಂದು ಏನೇನು ಒಂದು ಎಜುಕೇಷನ್ ಕೊಡಬೇಕು, ಇದರಲ್ಲಿ ಒಳ್ಳೆ ಒಂದು ಟ್ರೈನಿಂಗ್ ಲ್ಯಾಬೊರೇಟರೀಸು, R&D ಮೇಲೆ ತುಂಬ ಖರ್ಚುಗಳು ಚೆನ್ನಾಗಿ ಮಾಡಬೇಕು, ಕಾಲೇಜ್ಗಳನ್ನ ಟೈಅಪ್ ಮಾಡ್ಕೋಬೇಕು, ಇಂಡಸ್ಟ್ರೀಸ್ ಜೊತೆ ಟೈಅಪ್ ಮಾಡ್ಕೋಬೇಕು, ಈ ಥರದೆಲ್ಲ ಗ್ಯಾಪ್ಸ್ ಏನಿದೆಯಲ್ಲ ಅದನ್ನೆಲ್ಲ ಅಡ್ರೆಸ್ ಮಾಡಬೇಕು. ಅದ್ರ ಜೊತೆಗೆ ಇಂಟಿಗ್ರೇಷನ್ ವಿತ್ ಸೈಂಟಿಫಿಕ್ ಪ್ರೋಸೆಸ್ ಜೊತೆ ಇಂಟಿಗ್ರೇಷನ್ ಮಾಡ್ತಾ ಹೋಗಬೇಕು. ಅದಾದಮೇಲೆ ನ್ಯಾಷನಲ್ ಸೈನ್ಸ್ ಕಮ್ಯುನಿಕೇಷನ್ ಸ್ಟ್ರಾಟಜಿನ ತೊಗೊಂಬರ್ಬೇಕು. ಒಂದರಲ್ಲಿ ಹೆಂಗೆ ನಮ್ಮ ಆರ್ಮಿಲಿ ಒಂದು ಡಿಫೆನ್ಸ್ ಸ್ಟ್ರಾಟಜಿ ಅಂತ ಇರುತ್ತೆ. ಓಕೆ, ಅದಾದಮೇಲೆ ಎಕನಾಮಿಕ್ ಇದರಲ್ಲಿ ಬಜೆಟ್ ಇದನ್ನು ಮಾಡ್ಬೇಕಾದ್ರೆ ಒಂದು ಫೈನಾನ್ಷಿಯಲ್ ಸ್ಟ್ರಾಟಜಿ ಅಂತ ಮಾಡ್ತಾರೆ. ಈ ಥರ ಒಂದು ಕ್ಯಾಪಿಟಲಿಸಮ್ ಸ್ಟ್ರಾಟಜಿ, ಸೋಷಲಿಸಮ್ ಸ್ಟ್ರಾಟಜಿ, ಈ ಥರದೊಂದು ಸ್ಟ್ರಾಟಜಿನ ಮಾಡ್ಕೊಂಡು ಬರಬೇಕು. ಸೈನ್ಸ್ ಕಮ್ಯುನಿಕೇಷನ್ ಹೆಂಗೆ ಜಾಸ್ತಿ ಮಾಡಬೇಕು ಅನ್ನೋದೊಂದು ಸ್ಟ್ರಾಟಜಿ ತೊಗೊಂಬರ್ಬೇಕು. ಈ ಥರ ಹೇಳ್ಬಿಟ್ಟು ಅದಕ್ಕೆ ಏನು ಹೇಳಿದ್ದಾರೆ, ಒಂದು ರಿಫ್ಲೆಕ್ಟಿವ್ ವ್ಯಾಲ್ಯೂಯೇಷನ್ ಆಗ್ತಾ ಇರಬೇಕು, ಮತ್ತು ಹಾಲಿಸ್ಟಿಕ್ ಅಪ್ರೋಚ್ ಅಂದರೆ ಎಲ್ಲರನ್ನು ಸೇರಿಸ್ಕೊಂಡು ಮಾಡ್ತಾ ಹೋಗಬೇಕು, ಹಾಗೆ ಇದು ಸಕ್ಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದರದ್ದು ಈ ಆರ್ಟಿಕಲ್ನ ಸಾರಾಂಶ ಇಷ್ಟು ಇದೆ ಇದು. ಓಕೆ, ನೀವು ಇದನ್ನ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಏನಿದೆಯಪ್ಪ ಅಂತಂದರೆ, ನೆಕ್ಸ್ಟ್ ಎಲ್ಲ ಸಣ್ಣ ಪುಟ್ಟ ಆರ್ಟಿಕಲ್ಸು. ಏನಂತಂದರೆ, ನಿಮಗೆ ನೆನಪಿರ್ಬೋದು, ರೀಸೆಂಟಾಗಿ ಈಗ ಭಾಳ ಮಾಡಿ ಒಂದು 2 ದಿವಸದ ಕೆಳಗಡೆ 3 ದಿವಸದ ಕೆಳಗಡೆ ಒಂದು ಪೊಲೀಸ್ ರಿಫಾರ್ಮ್ಸ್ ಹೋಗಿ ಒಂದು ಆರ್ಟಿಕಲ್ನ ಇದನ್ನು ಮಾಡುತ್ತೆ. ಅದಕ್ಕೆ ಇದು ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ನೀವು ಇದನ್ನು ಎಕ್ಸಾಂಪಲ್ಸ್ ಇಲ್ಲೇ ಆ್ಯಡ್ ಮಾಡ್ಕೋಬೇಕು. ನೋಡಿ, ಆ ಒಂದು ಪೊಲೀಸ್ ರಿಫಾರ್ಮ್ಸಲ್ಲಿ ನಾನು ಏನು ಹೇಳಿದ್ದೆ, ಪೊಲೀಸಿಂಗ್ ಇದ್ರೊಳಗಡೆ ಏನು ಮಾಡ್ಕೋಬೇಕು, ನಾವು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದೆ. ಆದರೆ ಇಲ್ಲಿ ನೋಡಿ, ಆಲ್ರೆಡಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ, ಸ್ಟೇಟ್ ಅಡಾಪ್ಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎನೇಬಲ್ಡ್ ಪೊಲೀಸಿಂಗ್ ಅಂತ ಆಲ್ರೆಡಿ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಮಾಡ್ಕೊಂಡಿದ್ದನ್ನು ಏನು ಮಾಡ್ಕೋಬೇಕು ಅಂತಿದ್ದಾರೆ ಅಂದರೆ, ಇನ್ಮೇಲೆ ಡೇಟಾ ಕಲೆಕ್ಟ್ ಮಾಡೋದ್ರಲ್ಲಿ, ಆಮೇಲೆ ಮೊಬೈಲ್ ಟ್ರ್ಯಾಕಿಂಗ್, ಕ್ರಿಮಿನಲ್ ಕೇಸಸ್ನ ಟ್ರ್ಯಾಕ್ ಮಾಡೋದ್ರಲ್ಲಿ, ಇದನ್ನೆಲ್ಲ AI ಯೂಸ್ ಮಾಡ್ಕೊಂಡು ಮಾಡಬೇಕು. ಇದರಿಂದ ಟೈಮು ಕೂಡ ಕಮ್ಮಿ ಖರ್ಚಾಗುತ್ತೆ, ಅದಾದಮೇಲೆ ಎಫಿಷಿಯೆಂಟಾಗಿ ರಿಸಲ್ಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅವ್ರು ಆಲ್ರೆಡಿ ಇದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದೇ ಈ ಆರ್ಟಿಕಲ್ಲು ನಿಮಗೆ ಎಕ್ಸಾಂಪಲ್ಗೆ ಅಲ್ಲಿ ಹಾಕೊಳಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ಹೆಂಗೆ ಕನೆಕ್ಟ್ ಮಾಡ್ತಾ ಹೋಗ್ಬೇಕು ನೋಡಿ, ಆನ್ಸರ್ಸನ್ನು ಒಂದು ಆರ್ಟಿಕಲ್ಸ್ನ ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು. ಹಿಂಗೆ ನಮಗೆ ಡೈಲಿ ನ್ಯೂಸ್ ಪೇಪರಲ್ಲಿ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇದೆಲ್ಲ ಎಕ್ಸಾಂಪಲ್ಸ್ ಸಿಗ್ತಾ ಇರುತ್ತೆ, ನಾವು ತಗೋತಾ ಇರಬೇಕು, ಕಟ್ ಮಾಡ್ಕೋತಾ ಇರೋದು, ಹಾಕೋತಾ ಇರಬೇಕು. ಸರಿ, ಅದಾದಮೇಲೆ ಇನ್ನು ಪ್ರಿಲಿಮ್ಸಿಗೆ ಸಂಬಂಧಪಟ್ಟಂಗೆ ಹೆಲ್ಪ್ ಆಗುತ್ತೆ ಅಂತ ಇದು ನೋಡಿ, ಬ್ಯಾಂಕ್ಸ್ ಹ್ಯಾವ್ ನೋ ಪವರ್ ಟು ವಿತ್ ಹೋಲ್ಡ್ ಆರ್ ಸರ್ಟೆನ್ ಪಾಸ್ಪೋರ್ಟ್ ಆರ್ OCI ಕಾರ್ಡ್ ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಇದೆ. ಅಂದರೆ ಯಾರಾದರೂ ಮನುಷ್ಯ ಅವನು ಸಾಲ ತೊಗೋಬೇಕಾದ್ರೆ, ತೊಗೊಳಪ್ಪ ನನ್ನ ಪಾಸ್ಪೋರ್ಟ್ ಇಟ್ಕೋ, ನಂದು OCI ಕಾರ್ಡ್ ಇಟ್ಕೋ ಅಂತ ಅವನೇ ಇಂಟೆನ್ಷನಲ್ಗೆ ವಾಲಂಟರಿಗೆ ಕೊಟ್ಟರು ಕೂಡ ಬ್ಯಾಂಕಿಗೆ ಅದನ್ನು ಇಟ್ಕೊಳ್ಳೋ ಅಂತ ಅಥಾರಿಟಿ ಇಲ್ಲ. ಇವ್ರು ಏನೇ ಇದ್ದರೂ ಅದನ್ನು ಇದಕ್ಕೆ ಅವರಿಗೆ ಆದಂಥ ಸರ್ಟೇನ್ ಬಾಡಿ ಇದೆ, ಆ ಬಾಡಿಗೆ ಅದನ್ನು ಸಬ್ಮಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕ ಇದು ಹೈಕೋರ್ಟ್ ಏನಿದೆ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಂತ ಇವತ್ತು ನ್ಯೂಸ್ ಪೇಪರಲ್ಲಿ ಇಷ್ಟೇ ಕಂಡು ಬಂದಿದ್ದು. ಇವತ್ತಿನ ಪ್ರಾಕ್ಟೀಸ್ ಕ್ವಶನ್ ಏನಂದರೆ, ನೋಡಿ,
given an account of the current status and the targets to be achieved pertaining to renewable energy sources in the country, discuss in the brief the importance of national program on light emitting diodes LEDs ಬಗ್ಗೆ. ಇದು ಆಕ್ಚುಲಿ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಇದು. ಓಕೆ, ಆದರೆ ನಿಮಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಪ್ರಾಕ್ಟೀಸ್ ಕ್ವಶನ್ ಹಾಕಿದ್ದೀನಿ. ಓಕೆ, ಹೆಂಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಕನ್ನಡದಲ್ಲಿ ಹೇಳೋದಾದ್ರೆ, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಸ್ಥಿತಿ ಮತ್ತು ಸಾಧಿಸಬೇಕಾದ ಗುರಿಗಳ ಖಾತೆಯನ್ನು ನೀಡಿ ಲೈಟ್ ಎಮಿಟಿಂಗ್ ಡಯೋಡ್ಗಳ LED ರಾಷ್ಟ್ರೀಯ ಕಾರ್ಯಕ್ರಮದ ಮಹತ್ವವನ್ನು ಸಂಕ್ಷಿಪ್ತವಾಗಿ ಚರ್ಚಿಸಿ. ಇದು ಆಕ್ಚುಲಿ ಒಂದು ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು. ಬಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ತುಂಬ ಜನ ಆನ್ಸರ್ಸ್ ಹೆಂಗೆ ಬರೀಬೇಕು ಏನು ಅಂತ ತುಂಬಾನೇ ಭಯ ಪಟ್ಕೊಂಡಿರ್ತಾರೆ. ನೋಡಿ, ಈ ಥರ ಕ್ವಶನ್ಸ್ ಬರುತ್ತೆ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ. ಇದಕ್ಕೆ ನೀವು ಆನ್ಸರ್ಸ್ನ ಬರ್ದು ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನಮ್ಮ ಟೆಲಿಗ್ರಾಮ್ ಚಾನಲಿಗೂ ಹಾಕ್ಬೋದು, ಇಲ್ಲ ವಾಟ್ಸಪ್ ಚಾನಲಿಗೂ ಹಾಕ್ಬೋದು, ಇಲ್ಲ ಅಂತಂದರೆ ನಮ್ಮ ಆ್ಯಪ್ ಇದೆ, ಕಾಪರೇಜ್ ಆ್ಯಪ್ ಇದೆ, ಅಲ್ಲಿಗೂ ಕೂಡ ಹಾಕ್ಬೋದು. ಅಲ್ಲಿ ನೀವು ಹಾಕಿದ್ರೆ ಫ್ರೀ ಇವ್ಯಾಲ್ಯೂಷನ್ ಕೂಡ ಆಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ಇಲ್ಲಿಗೆ ಎಲ್ರಿಗೂ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಟೇಕ್ ಕೇರ್, ಬಾಯ್.